ಸಂದರ್ಭದಲ್ಲಿ ಅಭಿಪ್ರಾಯ ಕೇಳಲಿಲ್ಲ ಅಂತ ಹಂಗಾಗಿ ತಮ್ಮ ಅಧ್ಯಕ್ಷತೆಲ್ಲ ಸಮಿತಿ ಮಾಡಿದ್ರೆ ಅಲ್ಲ, ಅದೇ ಉದ್ದೇಶಕ್ಕೆ ಮಾಡಿದ್ದಾರೆ ಅಥವಾ ಬೇರೆ ಜವಾಬ್ದಾರಿಯಿಂದ ಮಾಡಲಿ ಅಂತ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಆ ಕೆಲಸ ಮಾಡ್ತೇನೆ. ಆಯ್ಕೆ ಮಾಡೋದು ಕಷ್ಟ ಅಂತ ಗೊತ್ತಾಗಿತ್ತು. ನನಗೆ ಗೊತ್ತಿದೆ ಅಲ್ಲ, 8.5 ವರ್ಷ ಅಧ್ಯಕ್ಷ ಸ್ಥಾನ ಮಾಡುವಾಗ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಮತ್ತು ಬೋರ್ಡ್ ಕಾರ್ಪೊರೇಷನ್ ಮಾಡುವಾಗ ಆಯ್ಕೆ ಮಾಡಿ ಅದೆಲ್ಲ ಅಭ್ಯಾಸ ಇದೆ, ನನಗೆ ಅನುಭವ ಇದೆ. ಅದರಿಂದ ಏನು ತೊಂದರೆ ಆಗಲ್ಲ. ಇನ್ನೂ ಮುಂಚೆನೆ ಕೊಡ್ತೀನಿ. ಅದು ನೀವು ಅವ್ರಿಗೆ ಕೇಳಬೇಕು. ಕ್ಯಾಬಿನೆಟ್ ಸಚಿವರನ್ನೇ ಡಿಸಿಎಂ ಹುದ್ದೆ ಕೊಟ್ಬಿಡ್ಲಿ, ಎಲ್ಲಾ ಸಚಿವರಿಗೂ ಕೊಟ್ಬಿಡ್ಲಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪರ ವಿರೋಧ ಚರ್ಚೆ ಆಗ್ತದೆ. ಕೆಲವು ಸಚಿವರು ಬೇಕು ಅಂತಾರೆ, ಕೆಲವರು ಏನಕ್ಕೆ ಅವಶ್ಯಕತೆ ಇಲ್ಲ ಅಂತಾರೆ. ಏನ್ ಹೇಳ್ತೀರಿ ಸರ್ ನೀವು? ಅದಕ್ಕೆ ನಾನೇನ್ ಮಾಡ್ಬೇಕು? ನಿಮ್ಮ ಅಭಿಪ್ರಾಯ ಯಾಕಂದ್ರೆ ನೀವು ಕೂಡ ಡಿಸಿಎಂ ಆಗಬೇಕು ಅಂತ ಒತ್ತಾಯ. ಆ ಸಬ್ಜೆಕ್ಟ್ ಬಿಟ್ಟು ಬೇರೆ ಏನಾರ ಕೇಳ್ರಿ. ತುರ್ತು ಪರಿಸ್ಥಿತಿ 50 ವರ್ಷಕ್ಕೆ ಶುರು ಆಗ್ತಾ ಇದೆ. ಬಿಜೆಪಿಯವರು ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನೋಡಿ, ಈ ದೇಶದಲ್ಲಿ ಜ್ವಲಂತ ಸಮಸ್ಯೆಗಳು ಇದ್ದಾವೆ. ಜನರಿಗೆ ಪರಿಹಾರ ಸಿಗಬೇಕು. ಆ ಸಮಸ್ಯೆಗಳಿಗೆ ಬಡತನ ಇನ್ನೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಭಾರತದಲ್ಲಿದೆ. ಅಭಿವೃದ್ಧಿ ಆಗಬೇಕು, ಉದ್ಯೋಗ ಸಿಗಬೇಕು, ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯ ಕಟ್ಟಿಕೊಳ್ಳೋದಕ್ಕೆ ಈಗೇನು ನೀಟ್ನಂಥ ಸಂಸ್ಥೆಗಳು ಮಾಡಿ ಆ ಸಂಸ್ಥೆಗಳು ಸರಿಯಾಗಿ ಕೆಲಸ ಮಾಡದೇ ಇರತಕ್ಕಂಥದ್ದು, ಮಕ್ಕಳ ಭವಿಷ್ಯ ಹಾಳು ಮಾಡ್ತಾ ಇರತಕ್ಕಂಥದ್ದು ಕೂಡ ಇಡೀ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇವುಗಳನ್ನೆಲ್ಲ ಬಿಟ್ಟು 49 ವರ್ಷದ ಹಿಂದೆ ತುರ್ತು ಪರಿಸ್ಥಿತಿಯನ್ನು ಮಾಡಿದ್ರು ಅಂತ ಹೇಳಿ ಇವತ್ತು ಅವರು ಮಾತನಾಡೋದಕ್ಕೆ ಹೊರಟಿದ್ದಾರೆ ಅಂದರೆ ಇವರಿಗೆ ಈ ದೇಶದ ಭವಿಷ್ಯದ ಬಗ್ಗೆ ಆಗಲಿ, ಅಭಿವೃದ್ಧಿ ಬಗ್ಗೆ ಆಗಲಿ ಅಥವಾ ಜನರ ಬಗ್ಗೆ ಆಗಲಿ ಯಾವುದೇ ಕಾಳಜಿ ಇಲ್ಲ ಅನ್ನೋದನ್ನು ತೋರಿಸುತ್ತೆ. ಹಾಗಾದ್ರೆ ನಾವು ಬ್ರಿಟಿಷ್ನವ್ರನ್ನು ಕ್ಷಮೆ ಕೇಳಬೇಕಲ್ಲ. 200 ವರ್ಷ ಇಲ್ಲಿ ನಮ್ಮನ್ನ ಆಳಿ ಹೋಗಿದ್ದಾರೆ, ಅವರಿಗೂ ಕ್ಷಮೆ ಕೇಳಬೇಕಲ್ಲ ನಾವು. ನೀವಿಲ್ಲಿ ಬಂದು ಇಲ್ಲಿ ಆಡಳಿತ ಮಾಡಿದ್ರಿ, ಅದಕ್ಕಾಗಿ ನೀವು ಕ್ಷಮೆ ಎಲ್ಲ ನಮ್ಮ ಸಂಪತ್ತನ್ನೆಲ್ಲ ತಗೊಂಡೋಗ್ಬಿಟ್ಟಿದ್ದೀರಿ, ಅದಕ್ಕಾಗಿ ನೀವು ಕ್ಷಮೆ ಕೇಳಿ ಅಂತೇಳಿ ಹಿಂದೆ ಎಲ್ಲೋ ಒಂದು ಕಡೆ ಆರ್ಟಿಕಲ್ ನೋಡಿದೆ ನಾನು. ಆ ರೀತಿ ಹಿಂದೆ ಆಗಿರೋದಕ್ಕೆಲ್ಲ ಹಾಗಾದ್ರೆ ಇವ್ರು ಮಾಡಿರೋದಕ್ಕೆ ನಾವು ಎಷ್ಟು ಕೇಳಬೇಕು, ಕ್ಷಮೆ ಕೇಳಿ ಅಂತೇಳಿ ಹೇಳಬೇಕು. ಗೋಧ್ರಾದಲ್ಲಿ 3,000 ಜನರ ಹತ್ಯೆ ಆಯಿತು, ಯಾರಾದರೂ ಕ್ಷಮೆ ಕೇಳಿದಾರ? ಸುಮ್ಮನೆ ಇದೆಲ್ಲ ಮಾತಾಡೋದು ಸರಿ ಕಾಣಿಸೋದಿಲ್ಲ. ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರ ಮತ್ತೊಂದು ಬಾರಿ ಅಧಿಕಾರಕ್ಕೆ ಬಂದಿದೆ, ಆ ಕೆಲಸ ಮಾಡಲಿ. ಅವರು ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ನವರು ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಏಜೆನ್ಸಿ SITನವರು ತಗೊಂಡಿರತಕ್ಕಂಥ ತೀರ್ಮಾನ. ಅವರಿಗೆ ಗೊತ್ತಿದೆ. ಅವರೆಲ್ಲ ಒಟ್ಟಾಗಿ ಇದ್ರೆ ಅದು ಸರಿ ಕಾಣಿಸಲ್ಲ ಅಂತ ಹೇಳಿ ಬಹುಶಃ ಅವರು ಶಿಫ್ಟ್ ಮಾಡಿದ್ದಾರೆ. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಯಾವುದು? ಹೌದು. ಈಗ ನಿರ್ಲಕ್ಷ್ಯನ ಏನ್ ಸರ್? ಅವರು ಇಲ್ಲಿ ಸಿಎಂ ತನಕ ಬಂದಿದ್ದಾರೆ, ಯಾಕಂದ್ರೆ ಅವ್ರು CCTV ಫುಟೇಜ್ ಕೊಟ್ಟರು ಕೂಡ ಅವ್ರ ಮೇಲೆ ಅನುಮಾನಿಸ್ತಿದ್ದಾರೆ ಅಂತ ಕಂಪ್ಲೇಂಟ್ ಇಲ್ಲ. ಅವರಿಗೆ ಈಗೇನು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅದು ಸಮಾಧಾನ ತಂದಿಲ್ಲ. ಹಾಗಾಗಿ ಅದನ್ನ ನನ್ನ ಹತ್ರನೂ ಬಂದಿದ್ರು ಅವರು. ನಾನು ಕೂಡ ಆಯ್ತು, ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಒಂದು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದೆ. ನಿನ್ನೆ ದಿವಸ ಮುಖ್ಯಮಂತ್ರಿಗಳು ಅದನ್ನ CID ಕೊಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ, ಕೊಡ್ತಾ ಇದ್ದೇವೆ. ಅದರದ್ದು ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ. ಲೋಪ ಇದೆಯಾ ಸರ್ ನಿಮ್ ಗಮನಕ್ಕೆ? ಅಲ್ಲ, ಅವ್ರಿಗೆ ಹಂಗ ಅನ್ಸಿದೆ. ಆ ತಾಯಿ ಮಗಳನ್ನ ಕಳ್ಕೊಂಡಾಗ ಅವರಿಗೆ ಸ್ವಾಭಾವಿಕವಾಗಿ ಆ ಅಭಿಪ್ರಾಯ ಬರುತ್ತೆ. ಹಾಗಾಗಿ ಅವರಿಗೆ ಅಂತ ಅಭಿಪ್ರಾಯ ಬರೋದು ಬೇಡ, ನ್ಯಾಯವಾಗಿ CIDಯಿಂದ ಮಾಡಿಸೋಣ ಅಂತೇಳಿ ಕೊಟ್ಟಿದ್ದೇವೆ. CIDಯಿಂದ ತನಿಖೆ ಆದ್ಮೇಲೆ ನಿಜ ಸ್ಥಿತಿ ಗೊತ್ತಾಗುತ್ತೆ. ಅದೆಲ್ಲವೂ ಅಲ್ಲಿ ಅದರಲ್ಲಿ ತನಿಖೆನಲ್ಲಿ ಗೊತ್ತಾಗುತ್ತೆ. ಸರ್, ಕೆಲವು ಶಾಸಕರ ಸಂಪುಟ ಪುನರ್ರಚನೆ ಆಗಬೇಕು, ಹಿರಿಯರಿಗೆ ಅವಕಾಶ ಕೊಡಬೇಕು ಅನ್ನೋ ಬೇಡಿಕೆ ಇಟ್ಟಿದೆ ಸರ್. ಸುಬ್ಬಾರೆಡ್ಡಿ ಮಾತಾಡಿದ್ದಾರೆ ಸರ್, ಅವ್ರಿಗೆಲ್ಲ ಏನ್ ಹೇಳ್ತೀರಿ ಸರ್?
ಅಲ್ಲ, ನಾನೇನು ಹೇಳಕ್ ಹೋಗೋದಿಲ್ಲ. ಹೈಕಮಾಂಡ್ನವ್ರು ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ಬದ್ಧವಾಗಿರ್ತೀವಿ ನಾವು. ಹೈಕಮಾಂಡ್ನವ್ರಿಗೆ ಬಿಟ್ಟಿದ್ದದು. ಇಲ್ಲೇ ಹಾಸನದಲ್ಲಿ ಮೀಟಿಂಗ್ ಮಾಡಿದ್ವಿ. ಪ್ರಜ್ವಲ್ ಕೇಸ್ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ಗೊತ್ತಿದ್ದ ವಿಚಾರ, ಪೊಲೀಸರು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಇನ್ನೊಂದಷ್ಟು ತಪ್ಪಿಸ್ಬೋದಾಗಿತ್ತು. ಅಲ್ಲ, ಇದು ಎಲ್ಲ ಭಾಳ ಒಂದು ರೀತಿಯಲ್ಲಿ ಸೆನ್ಸಿಟಿವ್. ಹೆಣ್ಣು ಮಕ್ಕಳ ವಿಚಾರ ಇದೆ, ಅವರ ಭವಿಷ್ಯದ ವಿಚಾರ ಇದೆ, ಅವರ ಕುಟುಂಬಗಳ ವಿಚಾರ ಇದೆ. ಭಾಳ ಹೇಗಂದ್ರೆ ಹಾಗೆ ನಾವು ಮಾತಾಡೋದಕ್ಕೂ ಆಗೋದಿಲ್ಲ ಅಥವಾ ಕ್ರಮನೂ ಮಾಡೋಕ್ಕಾಗೋದಿಲ್ಲ. ಭಾಳ ಎಚ್ಚರಿಕೆಯಿಂದ ಈ ವಿಚಾರದಲ್ಲಿ SIT ಅವರು ಹೆಜ್ಜೆ ಇಡಬೇಕಾಗ್ತದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ಜನಸಮುದಾಯ ಯಾರೋ ಸಾರ್ವಜನಿಕವಾಗಿ ಹೇಳಿಕೆಗಳನ್ನ ಕೊಡ್ತಾರೆ ಅಂತೇಳಿ ಅದಕ್ಕಾಗಿ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಸತ್ಯಾಂಶ ಏನು ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದನ್ನೇ ನಾವು ಹೇಳ್ತಾ ಇರೋದು. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೊಬ್ಬೆ ಹೊಡಿತಾ ಇದ್ದಾರೆ ಅಲ್ಲಿ ಡೆಲ್ಲಿನಲ್ಲಿ. ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಕೂಡ ತಿಳಿಸಿದ್ರು. ಇದು ಇವತ್ತು ಇಡೀ ದೇಶದಲ್ಲಿ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಅಂತ ಹೇಳಿ ನಾವೆಲ್ಲ ಬೊಬ್ಬೆ ಹೊಡಿತಾ ಇದ್ದೀವಿ. ಅವರಿಗೇನು ಅನ್ಸೇ ಇಲ್ಲ. ಅದ್ರ ಬಗ್ಗೆ ಕ್ರಮ ಮಾಡಬೇಕಲ್ಲ, ಏನಾದರೂ ಒಂದು ಅಂತಿಮವಾದ ತೀರ್ಮಾನ ಬರಬೇಕಲ್ಲ. ಇಲ್ಲ ಎಕ್ಸಾಮ್ ಮಾಡ್ತೀವಿ ಅಂತಾದ್ರೆ ಹೇಳಬೇಕು, ಅಥವಾ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದಾಗಬೇಕು. ಆಮೇಲೆ ತನಿಖೆ ಆಗಬೇಕು. ಇದೆಲ್ಲವನ್ನು ಕೂಡ ಯಾರಾದರೂ ಜವಾಬ್ದಾರಿಯುತವಾಗಿ ಪ್ರಧಾನಮಂತ್ರಿಗಳಾಗಲಿ ಅಥವಾ ಅಲ್ಲಿನ HRD ಮಂತ್ರಿಗಳಾಗಲಿ ಒಂದು ತೀರ್ಮಾನವನ್ನು ಪ್ರಕಟಣೆ ಮಾಡಬೇಕು. ಈಗ ಗೊಂದಲದಲ್ಲಿದ್ದಾರೆ ಮಕ್ಕಳು. ಈಗ ನೀಟ್ ಇಷ್ಟೊತ್ತಿಗೆ ಅಡ್ಮಿಷನ್ ಪ್ರಾಸೆಸ್ ಸ್ಟಾರ್ಟ್ ಆಗಬೇಕಾಗಿತ್ತು ಎಲ್ಲ ಇಡೀ ಯೂನಿವರ್ಸಿಟಿಗಳಲ್ಲಿ. ಇಡೀ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಅವೆಲ್ಲ ಸ್ಟಾರ್ಟ್ ಆಗಬೇಕಾಗಿತ್ತು ಇಷ್ಟವರೆಗೆ. ಈಗೆಲ್ಲ ಅವ್ರ ಭವಿಷ್ಯ ಏನಾಗಬೇಕು, ಅದಕ್ಕೆ ಉತ್ತರ ಕೊಡ್ಲಿ. ಸರ್, ನೀಟ್ ವಿಚಾರವಾಗಿ ತಮಿಳುನಾಡು ವಿರೋಧ ವ್ಯಕ್ತಪಡಿಸಿದೆ. ಸ್ಟೇಟ್ ನಿರ್ಧಾರ ಸರ್, ನೀಟ್ ತೆಗೆದಾಕಬೇಕು, ಮುಂಚೆ ಸ್ಟೇಟ್ ಇಲ್ಲ. ನಾನು ನಿನ್ನೆ ಕೂಡ ಇದಕ್ಕೆ ಪ್ರತಿಕ್ರಿಯೆ ಮಾಡಿದ್ದೀನಿ. ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಇದು. ಯಾಕೆಂದ್ರೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೂ ಇದರ ಸಾಧಕ ಬಾಧಕಗಳು ಬಹಳ ಚೆನ್ನಾಗಿ ಗೊತ್ತಿದೆ ನಮಗೆ. TMA ಜಡ್ಜ್ಮೆಂಟ್ ಏನಾಯ್ತು, ಅದರಲ್ಲಿ 11 ಜಡ್ಜ್ಗಳು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಬದಿಗೊತ್ತಿ ಇವತ್ತು ಈ ನೀಟನ್ನು ಮಾಡ್ತಕ್ಕಂಥ ಪ್ರಯತ್ನ ನಡೆದಿದೆ. ಅವ್ರು ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ. ಆದರೆ ಮಕ್ಕಳಿಗೆ ಸರಿಯಾಗಿ ಸುಲಭನಾಗಿ ಸೀಟ್ಗಳು ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಮಾಡಬೇಕಲ್ವಾ. ಈಗ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ CET ಮಾಡಿದ್ದು. CET ಯಶಸ್ವಿಯಾಗಿ ಒಂದು ಮಾದರಿಯಾಗಿತ್ತು ಅದು. ಆದ್ರಿಂದ ರಾಜ್ಯ ಸರ್ಕಾರ ಅವುಗಳ ಕೈಗೆ ಕೊಟ್ರೆ ಮತ್ತೆ ಅವರು ಆಯಾ ರಾಜ್ಯದಲ್ಲಿ ಪರೀಕ್ಷೆಗಳನ್ನ ಮಾಡ್ತಾರೆ. ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಯಾರಾದರೂ ಬೇರೆ ಬೇರೆ ರಾಜ್ಯದಿಂದ ಸೀಟ್ಗಳಿಗೆ ಇಂಥ ಕಾಲೇಜಲ್ಲಿ ಓದಬೇಕು ಅನ್ನೋರು ಪರೀಕ್ಷೆ ತಗೊಳ್ತಾರೆ, ಹೋಗ್ತಾರೆ. ಅದಕ್ಕೆ ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹೇಮಾವತಿ ನಾಲೆ ವಿಚಾರಕ್ಕೆ ಸಂಬಂಧಪಟ್ಟ ಮೀಟಿಂಗ್ ಕೂಡ ಅದೇ ಮೊನ್ನೆ ನಮ್ಮ ನೀರಾವರಿ ಸಚಿವರು DCM ಅವರೇ ಮೀಟಿಂಗ್ ಕರೆದಿದ್ರು. ಜಿಲ್ಲೆಯ ಎಲ್ಲ ಶಾಸಕರನ್ನು ಕರೆದು ಯಾರು ನಮ್ಮ ಪರಿಣತರಿದ್ದಾರೆ, ನೀರಾವರಿ ತಜ್ಞರಿದ್ದಾರೆ, ಅವ್ರ ಕಡೆಯಿಂದಾನೇ ಅವರು ಎಲ್ಲರಿಗೂ ಕೂಡ ಅದರ ವಿಚಾರಗಳನ್ನು ತಿಳಿಸಿದ್ರು. ಆಮೇಲೆ ಯಾವುದೇ ತೊಂದರೆ ಆಗೋದಿಲ್ಲ, ನಿಮಗೂ ಕೂಡ ತೊಂದರೆ ಮಾಡೋದಿಲ್ಲ, ನಾವು ಆ ನೀರನ್ನ ಹಂಚುವಾಗ ನಿಮಗೂ ಕೂಡ ಅದರ ಪಾಲು ಸಿಗೋ ರೀತಿಯಲ್ಲಿ ನೋಡ್ಕೊಳ್ತೀನಿ ಅಂತೇಳಿ ಭರವಸೆಯ ಮಾತನ್ನ ಮಾನ್ಯ DCM ಅವರು ಹೇಳಿದ್ರು. ಅದು ಆಗ ಎಲ್ಲ ಒಪ್ಕೊಂಡ್ರು. ಆಯ್ತು, ನಮ್ಗೆ ತೊಂದರೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ನೀರು ತಗೊಂಡೋಗಿ ಪರವಾಗಿಲ್ಲ ಅಂತೇಳಿ. ಈಗ ಅವರು ಪ್ರತಿಭಟನೆ ಮಾರ್ಗವನ್ನು ಹಿಡಿದಿದ್ದಾರೆ. ನೋಡೋಣ ಮುಂದೆ ಏನ್ ಮಾಡಬೇಕು ಅನ್ನೋದು ನಾನು ನೀರಾವರಿ ಸಚಿವರ ಜೊತೆ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ತಗೋತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.